ನಮಸ್ಕಾರ ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಮತ್ತೆ ಜಾಗತಿಕ ವ್ಯಾಪಾರದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಬಾರಿ ಚೀನಾ ವಿರುದ್ಧ ಮಾತ್ರವಲ್ಲ, ಭಾರತ ಸೇರಿದಂತೆ ಸುಮಾರು 60 ದೇಶಗಳ ಮೇಲೆ ಹೊಸ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿದ್ದಾರೆ. ಜಗತ್ತಿನ ಹಲವಾರು ದೇಶಗಳ ಉತ್ಪನ್ನಗಳಲ್ಲಿ ಬಲವಂತದ ಕಾರ್ಮಿಕರ ಶ್ರಮ ಅಡಗಿದೆ ಅಂತ ಅಮೆರಿಕ ಹೇಳುತ್ತೆ. ಅದನ್ನ ತಡೆಯೋದಕ್ಕೋಸ್ಕರ ಈ ಹೊಸ ಟ್ಯಾರಿಫ್ ಅನ್ನ ತರ್ತಾ ಇದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಇದೇನು ಮಾನವ ಹಕ್ಕುಗಳ ಹೋರಾಟ ಅಲ್ಲ ಅಥವಾ ಕಾರ್ಮಿಕರ ಕಾಳಜಿನೂ ಅಲ್ಲ. ಇದೊಂದು ಅಮೆರಿಕ ತನ್ನ ವ್ಯಾಪಾರ ಪ್ರಭಾವವನ್ನ ಮತ್ತಷ್ಟು ಹೆಚ್ಚುಗೊಳಿಸೋದಕ್ಕೆ ಬಳಸಲಾಗ್ತಿರುವಂತಹ ಒಂದು ಹೊಸ ತಂತ್ರ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಈ ಫೋರ್ಸ್ಡ್ ಲೇಬರ್ ಟ್ಯಾರಿಫ್ ಅಂದ್ರೇನು? ಇದರಿಂದ ಭಾರತಕ್ಕೆ ಲಾಭನ ನಷ್ಟನ? ಇದರ ಹಿಂದೆ ಟ್ರಂಪ್ ಅವರ ನಿಜವಾದ ಉದ್ದೇಶವೇನು? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಫೋರ್ಸ್ಡ್ ಲೇಬರ್ ಅಂದರೆ ಒಬ್ಬ ವ್ಯಕ್ತಿಯನ್ನ ಅವನ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡಿಸೋದು, ಕೆಲವೊಂದು ಸರ್ತಿ ಬೆದರಿಕೆ ಹಾಕಿ ಕೆಲಸ ಮಾಡಿಸೋದು, ಸರಿಯಾಗಿ ಸಂಬಳ ನೀಡದೇ ಇರೋದು, ಇನ್ನು ಕೆಲವರನ್ನ ಸಾಲದ ಹೆಸರಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿಸ್ತಾ ಇರೋದು. ಒಂದು ರೀತಿಯಾದಂತಹ ಜೀತ ಪದ್ಧತಿ ಇದ್ದ ಹಾಗೆ. ಒಂದು ರೀತಿಯಲ್ಲಿ ಈ ಕಾರ್ಮಿಕರಿಗೆ ತಮ್ಮ ಕೆಲಸವನ್ನ ಬಿಟ್ಟು ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಇರೋದಿಲ್ಲ. ಅದನ್ನೇ ಫೋರ್ಸ್ಡ್ ಲೇಬರ್ ಅಂತ ಕರೀತಾರೆ. ಸ್ನೇಹಿತರೆ, ಇದೊಂದು ಜಾಗತಿಕ ಸಮಸ್ಯೆ. ಯಾಕೆಂತಂದ್ರೆ ನಾವು ದಿನನಿತ್ಯ ಬಳಸುವಂತಹ ಬಟ್ಟೆ ಆಗಿರಬಹುದು, ಎಲೆಕ್ಟ್ರಾನಿಕ್ ವಸ್ತುಗಳಾಗಿರಬಹುದು ಅಥವಾ ಆಹಾರ ಉತ್ಪನ್ನಗಳಾಗಿರಬಹುದು, ಈ ಎಲ್ಲವೂ ಕೂಡ ಜಾಗತಿಕ ಮಟ್ಟದಲ್ಲಿ ಪ್ರೊಡಕ್ಷನ್ ಹಾಗೂ ಸಪ್ಲೈ ಚೈನ್ ಅನ್ನು ಹೊಂದಿರುತ್ತೆ. ಹಾಗೂ ಬಹಳಷ್ಟು ಬಾರಿ ಈ ಸಪ್ಲೈ ಚೈನ್ನಲ್ಲಿ ಹೆಚ್ಚಿನ ಲಾಭ ಗಳಿಸುವ ಉದ್ದೇಶದಿಂದ ಬಹಳಷ್ಟು ಕಡೆ ಫೋರ್ಸ್ಡ್ ಲೇಬರ್ ಅನ್ನ ಬಳಸಲಾಗುತ್ತೆ. ಇದರಿಂದಾಗಿ ಅಂತಿಮವಾಗಿ ಉತ್ಪನ್ನವಾಗುವಂತಹ ಎಲ್ಲ ಪದಾರ್ಥಗಳು ಕೂಡ ಅದರಿಂದ ಪ್ರಭಾವವಾಗುವ ಕಾರಣದಿಂದ ಫೋರ್ಸ್ಡ್ ಲೇಬರ್ ಅನ್ನೋದು ಕೇವಲ ಒಂದು ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಅಂದಹಾಗೆ ಅಮೆರಿಕ ಯಾಕೆ ಇದನ್ನ ಇಷ್ಟೊಂದು ಗಂಭೀರವಾಗಿ ನೋಡ್ತದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಅಮೆರಿಕದ ಪ್ರಕಾರ ಫೋರ್ಸ್ಡ್ ಲೇಬರ್ ಮುಖಾಂತರ ತಯಾರಿಕೆಯಾಗುವಂತಹ ಎಲ್ಲ ಉತ್ಪನ್ನಗಳು ಕಡಿಮೆ ವೆಚ್ಚದಲ್ಲಿ ಮಾರಾಟಕ್ಕೆ ಬರುತ್ತವೆ. ಇದರಿಂದಾಗಿ ನಿಯಮಗಳನ್ನು ಪಾಲಿಸಿ ಉತ್ಪನ್ನ ಮಾಡುವಂತಹ ಎಲ್ಲ ಕಂಪನಿಗಳಿಗೆ ಭಾರಿ ದೊಡ್ಡ ಅನ್ಯಾಯವಾಗುತ್ತೆ. ಆದ್ದರಿಂದ ಇಂತಹ ಉತ್ಪನ್ನಗಳನ್ನು ತಡೆಯುವ ಸಲುವಾಗಿ ಹಾಗೂ ಮಾನವ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ ಈ ರೀತಿಯಾದಂತಹ ಟ್ಯಾರಿಫ್ ಅನ್ನ ಹಾಕಲಾಗ್ತದೆ. ಸ್ನೇಹಿತರೆ, ಟ್ರಂಪ್ ಆಡಳಿತದ ಹೊಸ ನೀತಿ ಅಡಿಯಲ್ಲಿ ಸುಮಾರು 60 ದೇಶಗಳಿಂದ ಅಮೆರಿಕಕ್ಕೆ ಬರುವಂತಹ ಕೆಲವು ಪದಾರ್ಥಗಳ ಮೇಲೆ 10%ನಿಂದ 12.5% ವರೆಗೂ ಹೊಸ ಟ್ಯಾರಿಫ್ ಅನ್ನ ವಿಧಿಸಲಾಗಿದೆ. ಅಮೆರಿಕದ ವಾದ ಏನಂದ್ರೆ, ಯಾವುದೇ ದೇಶ ತನ್ನ ಸಪ್ಲೈ ಚೈನ್ನಲ್ಲಿ ಫೋರ್ಸ್ಡ್ ಲೇಬರ್ ಅನ್ನ ತಡೆಯುವುದಕ್ಕೆ ವಿಫಲವಾದರೆ ಆ ದೇಶದಿಂದ ಬರುವಂತಹ ಉತ್ಪನ್ನಗಳಿಗೆ ಇನ್ನೂ ಹೆಚ್ಚುವರಿ ತೆರಿಗೆ ವಿಧಿಸುವುದಾಗಿ ಹೇಳಲಾಗ್ತದೆ. ಅಂದಹಾಗೆ ಸ್ನೇಹಿತರೆ, ಈ 60 ದೇಶಗಳಲ್ಲಿ ಭಾರತವು ಕೂಡ ಈ ಟ್ಯಾರಿಫ್ನ ಪ್ರಭಾವಕ್ಕೆ ಒಳಗಾಗ್ತಾ ಇದೆ. ಭಾರತಕ್ಕೆ 10%ನಷ್ಟು ಟ್ಯಾರಿಫ್ ಅನ್ನ ವಿಧಿಸಲಾಗಿದೆ. ಅಂದಹಾಗೆ ಹಿಂದಿನ ಟ್ಯಾರಿಫ್ಗಳಿಗಿಂತ ಈ ಟ್ಯಾರಿಫ್ ಯಾಕೆ ಇಷ್ಟೊಂದು ಭಿನ್ನ ಅಂತ ನೋಡೋದಾದ್ರೆ, ಹಿಂದೆ ಟ್ರಂಪ್ ಹೆಚ್ಚಾಗಿ ವ್ಯಾಪಾರ ಕೊರತೆ, ರಾಷ್ಟ್ರೀಯ ಭದ್ರತೆ ಹಾಗೂ ದೇಶಗಳೊಂದಿಗೆ ಇರುವಂತಹ ವ್ಯಾಪಾರ ಸಂಬಂಧಗಳನ್ನು ಕಾರಣವಾಗಿರಿಸಿ ಟ್ಯಾರಿಫ್ ಅನ್ನ ವಿಧಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಮುಖ್ಯವಾಗಿ ಮಾನವ ಹಕ್ಕುಗಳು ಹಾಗೂ ಫೋರ್ಸ್ಡ್ ಲೇಬರ್ ಅನ್ನು ಮುಂದಿಟ್ಕೊಂಡು ಟ್ಯಾರಿಫ್ ಅನ್ನ ಹಾಕ್ತಾ ಇದ್ದಾರೆ. ಆದ್ರಿಂದ ಇದು ಸಾಮಾನ್ಯವಾದಂತಹ ಟ್ರೇಡ್ ಟ್ಯಾರಿಫ್ ಅಲ್ಲ, ಒಂದು ಹೊಸ ರೀತಿಯಾದಂತಹ ವ್ಯಾಪಾರ ನೀತಿ ಅಂತ ಹಲವರು ಹೇಳ್ತಾ ಇದ್ದಾರೆ. ಅಂದಹಾಗೆ ಸ್ನೇಹಿತರೆ, ಟ್ರಂಪ್ ಈ ರೀತಿಯಾದಂತಹ ನಿರ್ಧಾರವನ್ನ ತಗೊಳ್ಳಿಕ್ಕೆ ಕಾರಣವನ್ನ ನೋಡೋದಾದ್ರೆ, ಟ್ರಂಪ್ ಆಡಳಿತದ ಪ್ರಕಾರ ಗ್ಲೋಬಲ್ ಸಪ್ಲೈ ಚೈನ್ ನಲ್ಲಿ ಬಹಳಷ್ಟು ದೇಶಗಳು ತಮ್ಮ ಲಾಭವನ್ನ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಬಹಳಷ್ಟು ಕಡೆ ಫೋರ್ಸ್ಡ್ ಲೇಬರ್ ಅನ್ನ ಬಳಸಿ ತುಂಬಾ ಕಡಿಮೆ ವೆಚ್ಚದಲ್ಲಿ ಉತ್ಪನ್ನಗಳನ್ನ ತಯಾರಿಸಿ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ಆದರೆ ಅಮೆರಿಕದಲ್ಲಿರುವಂತಹ ಕಂಪನಿಗಳು ಎಲ್ಲಾ ಲೇಬರ್ ರೂಲ್ಸ್ ಅನ್ನ ಫಾಲೋ ಮಾಡಿ ತಮ್ಮ ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುತ್ತಾ ಪ್ರಾಡಕ್ಟ್ ಗಳನ್ನ ತಯಾರಿ ಮಾಡೋದ್ರಿಂದ ಎಲ್ಲಾ ಪ್ರಾಡಕ್ಟ್ ಗಳ ಬೆಲೆ ಆಮದು ಮಾಡ್ಕೊಳ್ತಿರುವಂತಹ ಪ್ರಾಡಕ್ಟ್ ಗಳಿಗೆ ಹೋಲಿಸಿದ್ರೆ ಬಹಳನೇ ಹೆಚ್ಚಾಗಿರುತ್ತೆ. ಹೀಗಾಗಿ ಅಮೆರಿಕದ ಸಾಮಾನ್ಯ ಗ್ರಾಹಕರು ಹೊರದೇಶದಿಂದ ಬರುವಂತಹ ಕಡಿಮೆ ಬೆಲೆಯ ಪದಾರ್ಥಗಳನ್ನ ಕೊಂಡ್ಕೊಳ್ತಾರೆ ವಿನಃ ಅಮೆರಿಕದಲ್ಲೇ ಪ್ರೊಡ್ಯೂಸ್ ಆಗುವಂತಹ ಯಾವುದೇ ಪದಾರ್ಥಗಳನ್ನ ಕೊಂಡ್ಕೊಳ್ಳೋದಿಲ್ಲ. ಇದರಿಂದಾಗಿ ಅಮೆರಿಕದ ಡೊಮೆಸ್ಟಿಕ್ ಮಾರ್ಕೆಟ್ ಹಾಗೂ ಕಂಪನಿಗಳಿಗೆ ಬಹಳಷ್ಟು ನಷ್ಟ ಉಂಟಾಗ್ತದೆ ಅನ್ನೋದು ಟ್ರಂಪ್ ಅವರ ವಾದ. ಆದ್ದರಿಂದ ಈ ಎಲ್ಲಾ ದೇಶಗಳ ಮೇಲೆ ಫೋರ್ಸ್ಡ್ ಲೇಬರ್ ಅನ್ನ ಬಳಸದಿರೋ ಹಾಗೆ ಟ್ಯಾರಿಫ್ ಗಳನ್ನ ವಿಧಿಸಿ ಶಿಕ್ಷಿಸಲಾಗ್ತಾ ಇದೆ. ಹೀಗೆ ಮಾಡೋದ್ರಿಂದ
ಇರುವುದರಿಂದ ಹೊರದೇಶಗಳಿಂದ ಬರುವಂತಹ ಆಮದು ಪದಾರ್ಥಗಳ ಬೆಲೆ ಹಾಗೂ ಅಮೆರಿಕಾದಲ್ಲಿ ತಯಾರಿಸುವಂತಹ ಪದಾರ್ಥಗಳ ಬೆಲೆ ಎರಡೂ ಕೂಡ ಹತ್ತತ್ರ ಸಮವಾಗಿರುತ್ತೆ. ಇದರಿಂದಾಗಿ ಅಮೆರಿಕಾದಲ್ಲಿರುವಂತಹ ಉತ್ಪಾದನಾ ಕಂಪನಿಗಳಿಗೆ ಬಲ ನೀಡಿದ ಹಾಗಾಗುತ್ತೆ ಹಾಗೂ ಹೊರದೇಶದಿಂದ ಬರುವಂತಹ ಉತ್ಪನ್ನಗಳ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಅಮೆರಿಕಾಗೆ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡುವ ಎಲ್ಲಾ ದೇಶಗಳು ಈ ಹೊಸ ಸವಾಲನ್ನು ಎದುರಿಸಬೇಕಾಗುತ್ತೆ. ಕಂಪನಿಗಳು ತಮ್ಮ ಉತ್ಪನ್ನದ ಪ್ರತಿಯೊಂದು ಹಂತದಲ್ಲೂ ಫೋರ್ಸ್ ಲೇಬರ್ ಬಳಕೆ ಆಗಿಲ್ಲ ಅನ್ನೋ ದಾಖಲೆಯೊಂದಿಗೆ ಸಾಬೀತುಪಡಿಸಬೇಕಾಗಬಹುದು. ಹೀಗಾಗಿ ಕೆಲವು ಕಂಪನಿಗಳು ತಮ್ಮ ಉತ್ಪಾದನಾ ಘಟಕಗಳನ್ನ ಬೇರೆ ಬೇರೆ ದೇಶಗಳಿಗೆ ಸ್ಥಳಾಂತರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದಾಗಿ ಸ್ನೇಹಿತರೆ, ಈ ಟ್ಯಾರಿಫ್ ನಿಂದಾಗಿ ಭಾರತದ ಮೇಲೆ ಆಗುವಂತಹ ಪರಿಣಾಮವನ್ನ ನೋಡೋದಾದ್ರೆ, ಭಾರತದ ಮೇಲೆ ಕಡಿಮೆ ದರದ ಟ್ಯಾರಿಫ್ ಹಾಕಿದ್ರೂ ಕೂಡ ಅಮೆರಿಕಾಗೆ ರಫ್ತು ಮಾಡುವಂತಹ ಕಂಪನಿಗಳು ಈಗ ತಮ್ಮ ಸಪ್ಲೈ ಚೈನ್ ನಲ್ಲಿ ಇನ್ನಷ್ಟು ಪಾರದರ್ಶಕವಾಗಿ ನಿರ್ವಹಿಸಬೇಕಾಗಿ ಬರುತ್ತೆ. ಇದರಿಂದಾಗಿ ಹಲವಾರು ಕ್ಷೇತ್ರಗಳಲ್ಲಿ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಭಾರತ ತನ್ನ ಉತ್ಪಾದನೆಯಲ್ಲಿ ಯಾವುದೇ ರೀತಿಯಾದಂತಹ ಫೋರ್ಸ್ ಲೇಬರ್ ಅನ್ನ ಬಳಸಲಾಗ್ತಾ ಇಲ್ಲ ಅಂತ ವಿಶ್ವಾಸವನ್ನ ಮೂಡಿಸಿದ್ರೆ ಅನೇಕ ಜಾಗತಿಕ ಕಂಪನಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತ ತನ್ನ ಲೇಬರ್ ಲಾಸ್, ಸಪ್ಲೈ ಚೈನ್ ಹಾಗೂ ಪ್ರೊಡಕ್ಷನ್ ಸಿಸ್ಟಮ್ಗಳಲ್ಲಿ ಇನ್ನಷ್ಟು ಬಲಪಡಿಸುವಂತಹ ಸಾಧ್ಯತೆ ಇದೆ. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನ ಇನ್ನೂ ಬಲವಾಗಲಿದೆ. ಅಂದಹಾಗೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ನೀತಿಯಿಂದ ಯಾವ ದೇಶಗಳಿಗೆ ಹೆಚ್ಚಾಗಿ ಹೊಡೆತ ಬೀಳುತ್ತೆ, ಕಂಪನಿಗಳು ತಾವು ಉತ್ಪಾದನಾ ಕೇಂದ್ರಗಳನ್ನ ಬೇರೆ ದೇಶಕ್ಕೆ ಬದಲಾಯಿಸ್ತಾವ ಹಾಗೂ ಭಾರತ ಇದನ್ನ ಹೇಗೆ ಅವಕಾಶವಾಗಿ ಬಳಸಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.